ನಮಸ್ಕಾರ ಸ್ನೇಹಿತರೆ. ಲಕ್ಷ್ಮೀ ದೇವಿಯ ಸಂಪೂರ್ಣ ಅನುಗ್ರಹ ಪಡೆಯೋಕೆ ಈ ಕಥೆಯನ್ನು ಒಮ್ಮೆ ಕೇಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಹಿಂದಿನ ಕಾಲದಲ್ಲಿ ಚಂಪಾ ಎಂಬ ಒಂದು ಹಳ್ಳಿ ಇತ್ತು. ಅಲ್ಲಿ ಮಂಗಮ್ಮ ಎಂಬ ಮಹಿಳೆ ವಾಸ ಮಾಡ್ತಾ ಇದ್ಲು. ಅವಳಿಗೆ 7 ಜನ ಗಂಡು ಮಕ್ಕಳು. ಅವರಲ್ಲಿ 6 ಜನ ಚೆನ್ನಾಗಿ ದುಡಿತಾ ಇದ್ರು. ಆದ್ರೆ ಕೊನೆ ಮಗನಾದ ಹರಿ ಮಾತ್ರ ಯಾವ ಕೆಲಸನೂ ಮಾಡದೆ ಮನೆಯಲ್ಲಿ ಕೂತಿರ್ತಾ ಇದ್ದ. ಹಾಗಾಗಿ ಅವನಂದ್ರೆ ಮನೆಯಲ್ಲಿ ಮರ್ಯಾದೆ ಇರ್ಲಿಲ್ಲ, ಹೊರಗಡೆ ಕೂಡ ಮರ್ಯಾದೆ ಇಲ್ಲ. ಕೊನೆಗೆ ಮಂಗಮ್ಮ ಕೂಡ ದುಡಿಯೋ ಮಕ್ಕಳನ್ನ ಒಂದು ತರ, ದುಡಿದೇ ಇರೋ ಹರಿಯನ್ನ ಒಂದು ತರ ನೋಡೋಕೆ ಶುರು ಮಾಡಿದ್ಲು. 6 ಜನ ಮಕ್ಕಳಿಗೆ ರುಚಿಯಾದ ಊಟ ಕೊಟ್ರೆ ಅವರು ತಿಂದು ಉಳಿಸದ್ದನ್ನ ಇವನಿಗೆ ಕೊಡ್ತಾ ಇದ್ಲು. ಇದ್ಯಾವುದು ಕೂಡ ಹರಿಗೆ ಗೊತ್ತಿಲ್ಲ. ಇದು ಹೀಗಿರುವಾಗ ಮಂಗಮ್ಮ ಅವಳ 6 ಜನ ಮಕ್ಕಳಿಗೂ ಕೂಡ ಒಳ್ಳೆ ಶ್ರೀಮಂತ ಮನೆ ಹುಡುಗಿಯರನ್ನ ಹುಡುಕಿ ಮದುವೆ ಮಾಡಿದ್ಲು. ಆದ್ರೆ ಹರಿಗೆ ಮಾತ್ರ ಯಾವ ದಿಕ್ಕೂ ದೆಸೆ ಇಲ್ಲದ ಅನಾಥ ಹುಡುಗಿಯನ್ನ ತಂದು ಮದುವೆ ಮಾಡಿದ್ಲು. ಮದುವೆ ನಂತರ 6 ಜನ ಮಕ್ಕಳು ಕೂಡ ಬೇರೆ ಮನೆ ಮಾಡ್ಕೊಂಡು ಹೊರಟೋದ್ರು. ಆದ್ರೆ ಸೋಮಾರಿಯಾದ ಹರಿ ಮಾತ್ರ ತಾಯಿ ಮನೆಯಲ್ಲೇ ಉಳ್ಕೊಂಡ. ತಿಂಗಳಿಗೆ 1 ಸಲ ಸಂಬಳ ಬಂದ ದಿನ 6 ಜನ ಗಂಡು ಮಕ್ಕಳು ತಾಯಿ ಮನೆಗೆ ಬಂದು ಅವಳಿಗೆ ಸ್ವಲ್ಪ ದುಡ್ಡು ಕೊಟ್ಟು ವಿಚಾರಿಸ್ಕೊಂಡು ಹೋಗ್ತಾ ಇದ್ರು. ಆ ದಿನ ಮಂಗಮ್ಮ 10 ರೀತಿಯಾದ ಅಡುಗೆ ಮಾಡಿ ಮಕ್ಕಳಿಗೆ ಸೊಸೆಗಳಿಗೆ ಕೊಡ್ತಾ ಇದ್ಲು. ಒಂದು ದಿನ ಅತ್ತೆ ಭೇದ ಭಾವ ಮಾಡೋದನ್ನ ಹರಿ ಹೆಂಡತಿ ನೋಡಿದ್ಲು. ಗಂಡನ ಹತ್ರ ಬಂದು, ರೀ, ನೀವೇನಾದ್ರೂ ಅನ್ಕೊಳ್ಳಿ, ಪರವಾಗಿಲ್ಲ, ಆದ್ರೆ ನಿಮ್ಮಮ್ಮ ಮಾಡ್ತಾ ಇರೋದು ಸರಿ ಇಲ್ಲ. ಅವರು ನಿಮ್ಮನ್ನ ನಿಮ್ಮ ಅಣ್ಣಂದ್ರನ್ನ ಬೇರೆ ಬೇರೆಯಾಗಿ ನೋಡ್ತಾ ಇದ್ದಾರೆ. ಇದು ನನಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ ಅಂತ ಹೇಳಿದ್ಲು. ಅದಕ್ಕೆ ಹರಿ ಕೋಪ ಮಾಡ್ಕೊಂಡು, ನೋಡೆ, ನೆನ್ನೆ ಮೊನ್ನೆ ಬಂದೋಳ್ ನೀನು, ನನ್ನ ಅಮ್ಮನ ಬಗ್ಗೆ ಮಾತಾಡೋಕೆ ಎಷ್ಟು ಕೊಬ್ಬು ನಿನಗೆ. ಯಾವ ತಾಯಿನೂ ಮಕ್ಕಳಿಗೆ ಭೇದ ಭಾವ ಮಾಡಲ್ಲ. ನಾನು ದುಡಿದೇ ಇದ್ರೂ ಕೂಡ ನಮ್ಮಮ್ಮ ನನ್ನನ್ನ ಕೂರ್ಸಿ ಊಟ ಹಾಕ್ತಾ ಇದ್ದಾರೆ. ನಿನಗೂ ಕೂಡ ಬಿಟ್ಟಿಯಾಗಿ ಊಟ ಹಾಕ್ತಾ ಇದ್ದಾರೆ. ನೀನು ಅವ್ರ ಮೇಲೆನೆ ಚಾಡಿ ಹೇಳ್ತೀಯಾ ಅಂತ ಬೈದ. ಆದ್ರೆ ಅವನ ಹೆಂಡತಿ ಲಲಿತಾ ಮಾತ್ರ, ನೋಡಿ, ನೀವು ನನ್ನ ಮಾತು ನಂಬೋ ಅಗತ್ಯ ಇಲ್ಲ. ಬೇಕಿದ್ರೆ ನೀವೇ ಪರೀಕ್ಷೆ ಮಾಡಿ ನೋಡ್ಕೊಳ್ಳಿ, ನಿಜ ಏನಂತ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿದ್ಲು. ಅದಕ್ಕೆ ಹರಿ, ಆಯ್ತು ಕಣೆ, ಒಂದ್ ವೇಳೆ ನೀನು ಹೇಳಿದ್ದು ಸುಳ್ಳಾದ್ರೆ ಅವತ್ತೇ ನಿನ್ನ ಒದ್ದು ಮನೆಯಿಂದ ಹೊರಗಾಕ್ತೀನಿ ಅಂತ ಸವಾಲ್ ಹಾಕ್ದ. ಕೆಲವು ದಿನಗಳು ಕಳೀತು. ಆ ದಿನ ದುಡ್ಡು ಕೊಡೋಕೆ ಮನೆಗೆ 6 ಜನ ಮಕ್ಕಳು ಹಾಗೂ ಸೊಸೆಗಳು ಬರ್ತಾರೆ. ಹಾಗಾಗಿ ಮಂಗಮ್ಮ ರುಚಿ ರುಚಿಯಾದ ಅಡುಗೆಗಳನ್ನ ತಯಾರಿಸಿದ್ಲು. ಅಷ್ಟರಲ್ಲಿ ಎಲ್ರೂ ಕೂಡ ಮನೆಗೆ ಬಂದ್ರು. ಮಂಗಮ್ಮ ಎಲ್ರಿಗೂ ಊಟ ಬಡಿಸಿ ಅವರನ್ನ ಚೆನ್ನಾಗಿ ನೋಡ್ಕೊಂಡು ಕಳಿಸಿದ್ಲು. ಆಮೇಲೆ ಅವರು ತಿಂದು ಬಿಟ್ಟಿರೋಂತ ಊಟನ 2 ತಟ್ಟೆಗಳಲ್ಲಿ ತುಂಬಿಟ್ಲು. ಅದನ್ನ ಗುಟ್ಟಾಗಿ ನೋಡ್ತಾ ಇದ್ದ ಹರಿ, ಅಮ್ಮ ಹೀಗ್ಯಾಕೆ ಎಂಜಲೂಟನ ತುಂಬಿಡ್ತಾ ಇದ್ದಾಳೆ? ಒಂದು ವೇಳೆ ಭಿಕ್ಷುಕನಿಗೆ ಕೊಡೋಕೋ ಅಥವಾ ನಾಯಿಗೆ ಹಾಕೋಕೋ ಇರ್ಬೋದು. ಆದ್ರೂ ಕೂಡ ಭಿಕ್ಷುಕನಿಗೆ ಎಂಜಲೂಟ ಕೊಡಬೇಡ ಅಂತ ಹೇಳೋಣ ಅಂದ್ಕೊಂಡ. ಮಂಗಮ್ಮ ಅವನ ಹತ್ರ ಬಂದು, ಹರಿ, ಇವಾಗ್ಲೇ ನಿನ್ನ ಅಣ್ಣಂದ್ರು ಅತ್ತಿಗೆಗಳು ಬಂದು ಊಟ ತಿಂದು ಹೋದ್ರು. ನೀನು ನಿನ್ನ ಹೆಂಡತಿ ಕೂಡ ಊಟ ಬಿಸಿ ಇದ್ದಾಗ್ಲೇ ತಿಂದುಬಿಡಿ ಅಂತ ಕರೆದ್ಲು. ಸರಿ, ಊಟ ತಿನ್ನೋಣ ಅಂತ ಹೋಗಿ ನೋಡಿದ್ರೆ ಮಂಗಮ್ಮ ಆಗ್ಲೇ 2 ತಟ್ಟೆಯಲ್ಲಿ ಎತ್ತಿಟ್ಟಿದ್ದಂತ ಎಂಜಲೂಟನ ಇವ್ರು ಮುಂದೆ ತಂದಿಟ್ಲು. ಅದನ್ನ ನೋಡಿ ಹರಿಗೆ ತುಂಬಾನೇ ಬೇಜಾರಾಯ್ತು. ಅಮ್ಮ ಯಾಕೋ ಹಸಿವಾಗ್ತಾ ಇಲ್ಲ ಅಂತ ಹೇಳಿ ಹೆಂಡತಿನ ಕರ್ಕೊಂಡು ಕೋಣೆಗೆ ಹೋದ. ರಾತ್ರಿ ಹೆಂಡತಿ ಮಡಿಲಲ್ಲಿ ಮಲ್ಕೊಂಡು ಗೋಳೋ ಅಂತ ಹತ್ಬಿಟ್ಟ. ಅದನ್ನ ನೋಡಿ ಲಲಿತಾ ಕೂಡ ಅಳ್ತಾ, ಈಗ್ಲಾದ್ರೂ ನನ್ನ ಮಾತು ನಂಬ್ತೀರಾ? ಅಷ್ಟಿಲ್ಲದೆ ದೊಡ್ಡವರು ಧನಂ ಮೂಲಂ ಇದಂ ಜಗತ್ ಅಂತ ಹೇಳಿದಾರ ಹೇಳಿ. ಈ ಜಗತ್ತನ್ನ ಆಳ್ತಾ ಇರೋದು ದುಡ್ಡು ಮಾತ್ರ. ಇಲ್ಲಿ ಯಾವ ಸಂಬಂಧಕ್ಕೂ ಬೆಲೆ ಇಲ್ಲ. ಅದೇ ನಮ್ಮ ಹತ್ರ ಕೂಡ ದುಡ್ಡಿದ್ದಿದ್ರೆ ನಿಮ್ಮ ಅಣ್ಣಂದ್ರಿಗೆ ಸಿಗುವಂತ ಮರ್ಯಾದೆನೆ ನಮಗೂ ಕೂಡ ಸಿಗ್ತಾ ಇತ್ತು ಅಂತ ಸಮಾಧಾನ ಮಾಡಿದ್ಲು. ಹರಿಗೆ ಹೆಂಡತಿ ಮಾತುಗಳು ಮನ ಮುಟ್ಟಿದಂತಾಯ್ತು. ಅವನು ಕೂಡ ದುಡಿಬೇಕು ಅಂತ ತೀರ್ಮಾನಿಸ್ಕೊಂಡ. ಬೆಳಿಗ್ಗೆ ಲಲಿತಾ ಕೊಟ್ಟಿಗೆಯನ್ನ ಶುಭ್ರಪಡಿಸ್ತಾ ಇದ್ಲು. ಆಗ ಹರಿ ಅವಳ ಹತ್ರ ಹೋಗಿ, ಲಲಿತಾ, ನಾನು ಪಕ್ಕದವ್ರಿಗೆ ಹೋಗಿ ಕೆಲಸ ಹುಡುಕ್ತೀನಿ, ಚೆನ್ನಾಗಿ ದುಡಿದು ಸಂಪಾದನೆ ಮಾಡಿ ಮನೆಗೆ ಬರ್ತೀನಿ. ನನ್ನ ಅತ್ತಿಗೆಯರಂತೆ ನಿನಗೂ ಕೂಡ ಒಳ್ಳೆ ಸೀರೆಗಳು ಒಡವೆಗಳು ಕೊಡಿಸ್ತೀನಿ. ನಿನ್ನನ್ನ ಚೆನ್ನಾಗಿ ನೋಡ್ಕೋತೀನಿ. ಅದುವರೆಗೂ ನನಗೋಸ್ಕರ ಕಾಯ್ತಾ ಇರು ಅಂತ ಹೇಳ್ದ.
ಲಲಿತಾ ತುಂಬಾನೇ ಸಂತೋಷ ಪಟ್ಲು. ಅವಳ ಕೈಗೆ ಅಂಟಿದ್ದಂತ ಸಗಣಿಯನ್ನ ಹರಿ ಶರ್ಟ್ ಮೇಲೆ ಚಿಕ್ಕದಾಗಿ ಅಂಟಿಸಿ, ನೋಡಿ, ಗೋಮಾತೆ ಆಶೀರ್ವಾದ ನಿಮಗೆ ಯಾವಾಗ್ಲೂ ಇರುತ್ತೆ, ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ಗಂಡನನ್ನ ಕಳಿಸ್ಕೊಟ್ಲು. ಆದ್ರೆ ಹರಿಗೆ ಸಗಣಿ ಮೆತ್ತಿರೋ ಬಟ್ಟೆನ ಹಾಕೊಂಡ್ ಹೋದ್ರೆ ಯಾರ್ ತಾನೇ ಕೆಲಸ ಕೊಡ್ತಾರೆ ಅನ್ಕೊಂಡು ಆ ಶರ್ಟ್ ಬಿಚ್ಚಿ ಬ್ಯಾಗ್ ಒಳಗಿಟ್ಕೊಂಡು ಬೇರೆ ಶರ್ಟ್ ಹಾಕೊಂಡು ಪಕ್ಕದ ಊರ್ಗೆ ಹೋಗಿ ಕೆಲಸ ಕೇಳ್ದ. ಆದ್ರೆ ಎಲ್ಲೂ ಕೂಡ ಕೆಲಸ ಸಿಕ್ಕಿಲ್ಲ. ಇದೇ ರೀತಿ 1 ವಾರ ಕಳೆದೋಯ್ತು. ಕೈಯಲ್ಲಿದ್ದ ಚಿಲ್ಲರೆ ದುಡ್ಡು ಕೂಡ ಖಾಲಿ ಆಯ್ತು. ಇನ್ನು ಮನೆಗೆ ಹೊರಟೋಗೋಣ, ನನ್ನ ಹಣೆ ಬರ ಇದ್ದಾಗೆ ಆಗುತ್ತೆ ಅಂತ ಅನ್ಕೊಂಡ. ಬಟ್ಟೆ ಬದಲಾಯಿಸೋಕ್ ಹೋದಾಗ ಹೆಂಡತಿ ಸಗಣಿ ಮೆತ್ತಿದ್ದ ಶರ್ಟ್ ಕಾಣಿಸ್ತು. ಗೋಮಾತೆ ಆಶೀರ್ವಾದ ಇರುತ್ತೆ ಅಂತ ಲಲಿತಾ ಹೇಳಿದ ಮಾತು ನೆನಪಾಯ್ತು. ಹಾಗಾಗಿ ಆ ಶರ್ಟ್ನ ಹಾಕೊಂಡ. ಆಶ್ಚರ್ಯ ಏನಂದ್ರೆ, ಅದುವರೆಗೂ ಅದೇ ಅಂಗಡಿ ಮುಂದೆ 1 ವಾರದಿಂದ ಮಲ್ಕೋತಾ ಇದ್ರು ಕೂಡ ಅವನ ಕಡೆ ತಿರುಗಿ ಕೂಡ ನೋಡದೇ ಇರುವಂತ ಅಂಗಡಿ ಯಜಮಾನ ಆ ದಿನ ಹರಿನ ಕರೆದು, ಯಾರಪ್ಪ ನೀನು, 1 ವಾರದಿಂದ ನನ್ನ ಅಂಗಡಿ ಮುಂದೆನೆ ಮಲ್ಕೋತಾ ಇದ್ಯಾ ಅಂತ ಕೇಳ್ದ. ಹರಿ ನಡೆದ ಎಲ್ಲಾ ವಿಷಯನ ಆ ವ್ಯಾಪಾರಿಗೆ ಹೇಳ್ದ. ಆಗ ಆ ವ್ಯಾಪಾರಿ, ನೋಡಪ್ಪ, ನಿಯತ್ತಿಂದ ಕೆಲಸ ಮಾಡೋ ತರ ಇದ್ರೆ ನನ್ನ ಅಂಗಡಿಯಲ್ಲಿ ಕೆಲಸ ಮಾಡಬಹುದು ಅಂತ ಹೇಳ್ದ. ಹರಿ ಗೋಮಾತೆಗೆ ಮನಸ್ಸಲ್ಲೇ ನಮಸ್ಕಾರ ಮಾಡ್ಕೊಂಡು ಕೆಲಸಕ್ಕೆ ಸೇರ್ಕೊಂಡ. ನಿಯತ್ತಿಂದ ಕೆಲಸ ಮಾಡ್ದ. ದಿನಗಳು ಕಳೀತು. 12 ವರ್ಷಗಳಾಯ್ತು. ಇದು ಹೀಗಿರುವಾಗ ಇತ್ತ ಮಂಗಮ್ಮ ಲಲಿತಾಗೆ ತುಂಬಾನೇ ಕಷ್ಟ ಕೊಡ್ತಾ ಇದ್ಲು. ಅವಳ ಕೈಯಲ್ಲಿ ಬೇಕಾದಷ್ಟು ಕೆಲಸ ಮಾಡಿಸ್ಕೊಂಡು 2 ಹೊತ್ತು ಕೂಡ ಹೊಟ್ಟೆ ತುಂಬಾ ಊಟ ಕೊಡ್ತಾ ಇರ್ಲಿಲ್ಲ. ಲಲಿತಾನ ಬೇರೆ ಬೇರೆ ಮನೆಗಳಲ್ಲಿ, ಹೊಲಗಳಲ್ಲಿ ಕೆಲಸಕ್ಕೆ ಕಳಿಸ್ತಾ ಇದ್ಲು. ಕಾಡಿಂದ ಕಟ್ಟಿಗೆ ತರಿಸಿ ಲಲಿತಾ ತಲೆ ಮೇಲೆ ಇಟ್ಟು ಮಾರೋಕೆ ಕಳಿಸ್ತಾ ಇದ್ಲು. ಅವಳ ಮನೆಯಲ್ಲಿ ಹಾಗೂ ಅವಳ 6 ಜನ ಗಂಡು ಮಕ್ಕಳ ಮನೆಯಲ್ಲೂ ಕೂಡ ಲಲಿತಾ ಕೈಯಲ್ಲಿ ಕೆಲಸ ಮಾಡಿಸ್ತಾ ಇದ್ಲು. ಹೀಗೆ ಬೇಕಾದಷ್ಟು ಹಿಂಸೆ ಕೊಡ್ತಾ ಇದ್ಲು. ಲಲಿತಾ ಮಾತ್ರ ಯಾವಾಗ್ಲೂ, ಅಮ್ಮ ಜಗನ್ಮಾತೆ, ನನ್ನ ಕಷ್ಟನ ಬೇಗನೆ ಬಗೆಹರಿಸು ಅಂತ ಬೇಡ್ಕೋತಾ ಇದ್ಲು. ಒಂದು ದಿನ ಕಟ್ಟಿಗೆ ಮಾರೋಕೆ ಹೋದ ಲಲಿತಾ ಒಬ್ಬರ ಮನೆಯಲ್ಲಿ ಲಕ್ಷ್ಮೀದೇವಿ ವ್ರತ ಮಾಡ್ತಾ ಇರೋದು ನೋಡಿದ್ಲು. ವ್ರತ ಮುಗಿದ ಮೇಲೆ ಅವರ ಹತ್ರ ವ್ರತ ವಿಧಾನನ ತಿಳ್ಕೊಂಡ್ಲು. ಆ ದಿನ ಶುಕ್ರವಾರ ಆದ ಕಾರಣ ಅದೇ ದಿನದಂದು ಅವಳು ಕೂಡ ವ್ರತ ಮಾಡೋಣ ಅಂತ ತೀರ್ಮಾನಿಸ್ಕೊಂಡ್ಲು. ಹಾಗಾಗಿ ಕಟ್ಟಿಗೆ ಮಾರಿ ಬಂದ ದುಡ್ಡಲ್ಲಿ ಪೂಜೆಗೆ ಬೇಕಾದ ಪದಾರ್ಥಗಳನ್ನ ಕೊಂಡುಕೊಂಡು ಮನೆಗೆ ಬಂದು ವ್ರತನ ಭಕ್ತಿಯಿಂದ ಮಾಡಿದ್ಲು. ಹೀಗೆ ಕೆಲವು ವಾರಗಳ ಕಾಲ ಮಾಡಿದ್ಲು. ಲಕ್ಷ್ಮೀದೇವಿಯ ದೃಷ್ಟಿ ಲಲಿತಾಳ ಮೇಲೆ ಬಿತ್ತು. ಇನ್ನು ಲಲಿತಾಳ ಜೀವನ ಬದಲಾಗುವಂತ ಸಮಯ ಬಂತು. ಒಂದು ದಿನ ವ್ಯಾಪಾರಿ ಹರಿನ ಕರೆದು, ನೋಡಪ್ಪ, ನನಗೆ ತುಂಬಾ ವಯಸ್ಸಾಗಿದೆ. ನನಗಂತ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಇಷ್ಟು ವರ್ಷ ನಿಯತ್ತಿಂದ ನನ್ ಜೊತೆ ಇರೋಂತ ನೀನೇ ನನಗಿರೋ ಏಕೈಕ ಸಂಬಂಧಿ. ಹಾಗಾಗಿ ನನ್ನ ಆಸ್ತಿಯೆಲ್ಲ ಕೂಡ ನಿನಗೆ ಕೊಡ್ತೀನಿ. ಸಾಯೋವರೆಗೂ ನನ್ನನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ಅಂತ ಹೇಳ್ದ. ಇನ್ನು ಹರಿ ಸಂತೋಷಕ್ಕೆ ಇತಿಮಿತಿನೇ ಇರ್ಲಿಲ್ಲ. ತಾಯಿ ಹಾಗೂ ಹೆಂಡತಿನ ಇಲ್ಲಿಗೆ ಕರೆತರೋಣ ಅಂತ ಅಂದ್ಕೊಂಡ. ಹಾಗಾಗಿ ಊರಿಗೆ ಹೋದ. ಅದೇ ಸಮಯದಲ್ಲಿ ಹರಿ ತಾಯಿ ಲಲಿತಾನ ಹೊಡೆದು ದನ ಕಟ್ಟುವ ಕೊಟ್ಟಿಗೆಯಲ್ಲಿ ಹಲಸೋಗಿರೋಂತ ಅನ್ನನ ಕೊಡ್ತಿದ್ಲು. ಆ ದೃಶ್ಯ ನೋಡಿದ ಹರಿ ಮನಸ್ಸು ಪೂರ್ತಿಯಾಗಿ ಹೊಡೆದೋಯ್ತು. ಆ ಕ್ಷಣನೇ ತಾಯಿ ಮುಖ ಇನ್ನು ಕೊನೆಯವರೆಗೂ ಕೂಡ ನೋಡಬಾರ್ದು ಅಂತ ಹರಿ ತೀರ್ಮಾನ ಮಾಡ್ಕೊಂಡ. ಲಲಿತಾನ ಕರ್ಕೊಂಡು ವ್ಯಾಪಾರಿ ಮನೆಗೆ ಹೊರಟೋದ. ಅಲ್ಲಿ ಹರಿ ಮತ್ತು ಲಲಿತಾ ತುಂಬಾ ಸಂತೋಷವಾಗಿ ಜೀವನ ಮಾಡಿದ್ರು. ಲಲಿತಾ ಪ್ರತಿ ವಾರ ಲಕ್ಷ್ಮೀದೇವಿ ವ್ರತನ ನಿಲ್ಲಿಸದೆ ಮಾಡಿದ್ಲು. ಹಾಗಾಗಿ ಜೀವನದಲ್ಲಿ ಯಾವಾಗ್ಲೂ ಕೂಡ ಅವಳಿಗೆ ಹಣದ ಕೊರತೆ ಬರ್ಲಿಲ್ಲ. ಸ್ನೇಹಿತರೆ, ಕತೆ ಪೂರ್ತಿ ವ್ರತ ವ್ರತ ಅಂತ ಹೇಳಿದೀನಿ. ವ್ರತ ಹೇಗೆ ಮಾಡೋದು ಅಂತ ಹೇಳಲಿಲ್ಲ ಅನ್ಕೋಬೇಡಿ. ಈಗ ವ್ರತ ಮಾಡೋ ವಿಧಾನನ ತಿಳಿಸ್ಕೊಡ್ತೀನಿ. ಈ ವ್ರತ ಮಾಡೋಕೆ ದೊಡ್ಡ ಕಷ್ಟ ಏನಿಲ್ಲ. ಈ ವ್ರತನ 40 ಶುಕ್ರವಾರಗಳು ಮಾಡಬೇಕು. ಶುಕ್ರವಾರ ಸಂಜೆ ಸ್ನಾನ ಮಾಡ್ಕೊಂಡು ಕೆಂಪು ಬಣ್ಣದ ಸೀರೆ ಉಟ್ಕೊಂಡು ತಲೆಯಲ್ಲಿ ಹೂ ಮುಡ್ಕೊಂಡು ಕೈ ತುಂಬಾ ಬಳೆಗಳನ್ನ ಹಾಕೊಂಡು ಕೆನ್ನೆಗೆ ಹಾಗೂ ಕಾಲಿಗೆ ಅರಿಶಿಣ ಹಚ್ಕೊಂಡು ನೆತ್ತಿಯಲ್ಲಿ ಕುಂಕುಮ ಇಟ್ಕೊಂಡು ವ್ರತ ಮಾಡೋರು ತಯಾರಾಗ್ಬೇಕು. ಹಾಗೆ ನಿಮ್ಮ ಮನೆಯಲ್ಲಿರೋ ಲಕ್ಷ್ಮೀದೇವಿ ಫೋಟೋ ಮುಂದೆ ಒಂದು ಕಲಶನ ಇಡಬೇಕು. ಲಕ್ಷ್ಮೀದೇವಿ ಫೋಟೋ ಮತ್ತೆ ಕಲಶನ ಕೆಂಪು ಬಣ್ಣದ ಹೂಗಳಿಂದ ಅಲಂಕಾರ ಮಾಡ್ಕೋಬೇಕು. ನೈವೇದ್ಯಕ್ಕೆ
ಯಾವುದಾದ್ರೂ ಹಾಲಿಂದ ತಯಾರಿಸಿದ ಸಿಹಿ ಪದಾರ್ಥ ಇಡಬೇಕು. ಈ ಪೂಜೆಯಲ್ಲಿ ತಪ್ಪದೆ ತುಪ್ಪದ ದೀಪ ಮಾತ್ರ ಹಚ್ಚಬೇಕು. ಹಾಗೆ ಪೂಜೆಯಲ್ಲಿ ಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿ ಓದಬೇಕು. ಅದರ ಜೊತೆಗೆ ಕನಕದಾರ ಸ್ತೋತ್ರಂ ಅಥವಾ ಶ್ರೀ ಸೂಕ್ತಂ ಅಥವಾ ಅಷ್ಟಲಕ್ಷ್ಮಿ ಸ್ತೋತ್ರಂ, ಈ ಮೂರರಲ್ಲಿ ಯಾವುದಾದ್ರೂ ಒಂದು ಅಥವಾ ಮೂರನ್ನು ಕೂಡ ಓದ್ಬೋದು. ಇನ್ನು ಮಧ್ಯದಲ್ಲಿ ಮುಟ್ಟಾದ್ರೆ ಆ ವಾರ ಬಿಟ್ಟು ಮುಂದಿನ ವಾರದಿಂದ ವ್ರತನ ಕಂಟಿನ್ಯೂ ಮಾಡ್ಕೋಬಹುದು. ನಿಮಗೆ ಒಟ್ಟು 40 ಶುಕ್ರವಾರಗಳು ಕೌಂಟ್ ಆಗ್ಬೇಕು. ಮುಖ್ಯವಾದ ನಿಯಮ ಏನಂದ್ರೆ, ನೀವು ವ್ರತ ಮಾಡೋ ದಿನ ಅಂದ್ರೆ ಶುಕ್ರವಾರ ಹುಳಿ ಪದಾರ್ಥನ ತಿನ್ಬಾರ್ದು. ಅಂದ್ರೆ ಹುಣಸೆಹಣ್ಣು, ನಿಂಬೆಹಣ್ಣು ಮುಂತಾದವು. ಈ ರೀತಿ 40 ಶುಕ್ರವಾರಗಳು ವ್ರತ ಮಾಡಿದ್ಮೇಲೆ ಕೊನೆ ದಿನ 5 ಜನ ಮುತ್ತೈದೆಯರನ್ನ ಮನೆಗೆ ಕರೆದು ಅವರಿಗೆ ಸಿಹಿ ಊಟ ಹಾಗೂ ತಾಂಬೂಲ ಕೊಟ್ಟು ಕಳಿಸ್ಬೇಕು. ಸ್ನೇಹಿತರೆ, ಈ ರೀತಿ ಸಿಂಪಲ್ ಆಗಿ 40 ಶುಕ್ರವಾರ ವ್ರತ ಮಾಡಿದ್ರೆ ಖಂಡಿತ ನಿಮ್ಮ ಕೋರಿಕೆ ಏನೇ ಇದ್ರೂ ಲಕ್ಷ್ಮೀದೇವಿ ಈಡೇರಿಸ್ತಾರೆ. ಜೊತೆಗೆ ಶಾಶ್ವತವಾಗಿ ಲಕ್ಷ್ಮೀದೇವಿ ಕೃಪೆ ಕೂಡ ಸಿಗುತ್ತೆ. ಹಾಗಾಗಿ ನೀವು ಕೂಡ ಒಂದು ಸಲ ನಂಬಿಕೆ ಇಟ್ಟು ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.